ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಗೈಸ್? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ವೆಬ್ಸೈಟ್ ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವೆಬ್ಸೈಟ್ ನಲ್ಲಿ ನೀವು ಪ್ರತಿ ದಿನ ದುಡ್ಡು ಮಾಡಬಹುದು ಫ್ರೆಂಡ್. ಇಲ್ಲಿ ನೀವು ಪ್ರತಿ ದಿನಾನು ತುಂಬಾನೇ ಅರ್ನ್ ಮಾಡ್ಕೊಬಹುದು ಅಂತ ಹೇಳ್ಬೋದು. ಯಾವುದೇ ರೀತಿಯ ರಿಸ್ಕ್ ಇಲ್ಲದೆ ನೀವು ಇಲ್ಲಿ ಅರ್ನ್ ಮಾಡ್ಕೊಬಹುದು. ಈ ಒಂದು ವೆಬ್ಸೈಟ್ ನ ನೇಮ್ ಏನಂದ್ರೆ my2.es ಅಂತ. ಸೊ ಈ ವೆಬ್ಸೈಟ್ ನವರು ಏನ್ ಮಾಡ್ತಾರೆ ಅಂದ್ರೆ, ನಾವು ಮಾಡಿದ ಇನ್ವೆಸ್ಟ್ಮೆಂಟ್ ಅನ್ನು ತಗೊಂಡು, ಅಂದ್ರೆ ನಾವು ಇಲ್ಲಿ 1000, 2000, 5000 ಅಥವಾ 1000 ಅನ್ನೋ ಯಾವುದೋ ಒಂದು ಅಮೌಂಟ್ ಇಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ, ನಾವು ಮಾಡಿದ ಈ ಒಂದು ಇನ್ವೆಸ್ಟ್ಮೆಂಟ್ ಅನ್ನು ಅವರು ತಗೊಂಡು, ನಾವು ಮಾಡಿದ ಇನ್ವೆಸ್ಟ್ಮೆಂಟ್ ಇಂದ ಅವರು NFTs ನ ಪರ್ಚೇಸ್ ಮಾಡ್ತಾರೆ ಫ್ರೆಂಡ್ಸ್. ಇದರಿಂದ ಅವರು ತುಂಬಾನೇ ಅರ್ನ್ ಮಾಡಬಹುದು. ನಮಗೆ ಇಲ್ಲಿ ಅವರು 2.5% ಕೊಡುತ್ತಾರೆ ಫ್ರೆಂಡ್ಸ್. ಸೊ ಈ ಒಂದು ವೆಬ್ಸೈಟ್ ರೀಸೆಂಟ್ ಆಗಿ ಲಾಂಚ್ ಆಗಿದೆ ಫ್ರೆಂಡ್ಸ್. ಸೊ ಇದು ತುಂಬಾ ದಿನ ಇರುವ ಸಾಧ್ಯತೆ ತುಂಬಾನೇ ಇದೆ ಫ್ರೆಂಡ್ಸ್. ಅಂದ್ರೆ 1 ವರ್ಷ ಇಲ್ಲ ಅಥವಾ 2 ವರ್ಷ ಈ ಒಂದು ವೆಬ್ಸೈಟ್ ಇರುತ್ತೆ ಅಂತಾನು ಹೇಳ್ಬೋದು ಫ್ರೆಂಡ್ಸ್. ಯಾಕಂದ್ರೆ ಈಗ ರೀಸೆಂಟ್ ಆಗಿ ಲಾಂಚ್ ಆಗಿದೆ. ಬಟ್ ನಾನು ಇಲ್ಲಿ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ನೀವು ಇಲ್ಲಿ 6 ಮಂತ್ ಒಳಗಡೆನೆ ಇನ್ವೆಸ್ಟ್ ಮಾಡಿ ಅರ್ನ್ ಅನ್ನೋದು ಮಾಡ್ಕೊಬೇಕು, ದುಡ್ಡು ಮಾಡ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಯಾವುದೇ ಒಂದು ಅಪ್ಲಿಕೇಶನ್ ಎಷ್ಟು ದಿನ ಇರುತ್ತೆ ಅಂತ ಯಾರಿಗೂ ಹೇಳಕ್ ಸಾಧ್ಯವಿಲ್ಲ. ಸೊ ಇದೊಂದು ರೀಸೆಂಟ್ ಆಗಿ ಬಂದಿರೋದ್ರಿಂದ ಈ ವೆಬ್ಸೈಟ್ ನ ಒಂದ್ ಸ್ವಲ್ಪ ದಿನ ಓಡ್ಬೋದು ಫ್ರೆಂಡ್ಸ್. ಅದರಿಂದ ಇಲ್ಲಿ ತುಂಬಾನೇ ಅರ್ನ್ ಮಾಡ್ಕೊಬಹುದು. ತುಂಬಾನೇ ಒಂದು ಪರ್ಸೆಂಟೇಜ್ ಕೊಡ್ತಾ ಇದ್ದಾರೆ ನಮ್ಗೆ ಇಲ್ಲಿ. 6 ಮಂತ್ ಮೇಲೆ ಯಾವುದೇ ಕಾರಣಕ್ಕೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಫ್ರೆಂಡ್ಸ್. ಯಾಕಂದ್ರೆ ಯಾವುದೇ ಒಂದು ಅಪ್ಲಿಕೇಶನ್ ನಾವು ನಂಬರ್ದು ಅಲ್ವಾ, ಯಾವುದೇ ಒಂದು ಹೊಸ ಅರ್ನಿಂಗ್ ಆಪ್ ಆಗಿರ್ಲಿ, ಅಲ್ಲಿ ನಾವು ಅತಿ ಕಡಿಮೆ ಸಮಯದಲ್ಲಿ ದುಡ್ಡನ್ನ ಮಾಡ್ಕೊಬೇಕು ಫ್ರೆಂಡ್ಸ್. ಇಲ್ಲ ಅಂದ್ರೆ ಅದು ಯಾವ ಟೈಮ್ಗೆ ಒಂದು ಆಪ್ ಅನ್ನು ತೆಗಿತಾರೆ ಅಂತ ಹೇಳಕ್ ಆಗಲ್ಲ. ನಾನು ಈ ಒಂದು ಪ್ಲಾಟ್ಫಾರ್ಮ್ ಯಾಕೆ ಜೆನ್ಯೂನ್ ಅಂತ ಇದೀನಿ ಅಂದ್ರೆ, ಇಲ್ಲಿ ನಿಮಗೆ 24/7 ಸಪೋರ್ಟ್ ಇರುತ್ತೆ ಫ್ರೆಂಡ್ಸ್. ನಿಮಗೆ ಏನೇ ಪ್ರಾಬ್ಲಮ್ ಆದ್ರೂ ಮೆಸೇಜ್ ನ ಮುಖಾಂತರ ನೀವು ಇಲ್ಲಿ ಕ್ಲಿಯರ್ ಮಾಡ್ಕೊಬಹುದು ಇವರ ಒಂದು ಇಮೇಲ್ ಗೆ. ನೋಡಿ, ಈಗ ಈ ವೆಬ್ಸೈಟ್ ನ ಓಪನ್ ಮಾಡ್ಕೊಂಡ್ರೆ ವೆರಿ ಹೈ ಟೆಂಪ್ಟೇಷನ್ ಗ್ರಾಫಿಕ್ಸ್ ನ ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್. ಈ ವೆಬ್ಸೈಟ್ ನ ಈ ತರ ಹೈ ಗ್ರಾಫಿಕ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ನೋಡಿ. ಈ ವೆಬ್ಸೈಟ್ ನ ಒಂದು ಟೀಮ್ ತುಂಬಾನೇ ದೊಡ್ಡದಾಗಿರುತ್ತೆ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ಯಾಕಂದ್ರೆ ಆ ತರ ಒಂದು ಡಿಸೈನ್ ಮಾಡಿದ್ದಾರೆ ಈ ವೆಬ್ಸೈಟ್ ನ ಅವರು. ಅಟ್ ದ ಸೇಮ್ ಟೈಮ್ ಇದು ತುಂಬಾನೇ ದಿನಾನೇ ನಡೆಯುತ್ತೆ ಅಂತಾನು ಹೇಳ್ಬೋದು ಫ್ರೆಂಡ್ಸ್. ತುಂಬಾನೇ ದಿನ ನಡೆಯುತ್ತೆ ಅಂತಾನು ಸಹ ಹೇಳ್ಬೋದು. ಇಲ್ಲಿ ಗಂಟ ಈ ಒಂದು ವೆಬ್ಸೈಟ್ ಗೆ ಎಷ್ಟು ಜನ ಜಾಯಿನ್ ಆಗಿದ್ದಾರೆ ಅಂತ ನೀವು ಕೂಡ ಇಲ್ಲಿ ನೋಡಬಹುದು. ಆಲ್ ಓವರ್ 250 ಕಂಟ್ರೀಸ್ ಅಲ್ಲಿ ಈ ಒಂದು ವೆಬ್ಸೈಟ್ ನ ಸ್ಟಾರ್ಟ್ ಮಾಡಿದ್ದಾರೆ. ಇದು ಒಂದು ಲಾಂಗ್ ಟೈಮ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದಾಗಿದೆ ಫ್ರೆಂಡ್. ಬಟ್ ನಾವು ಇಲ್ಲಿ 3 to 6 ಮಂತ್ ಒಳಗೆ ದುಡ್ಡು ಮಾಡ್ಕೊಬಹುದು. ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಮಾಡ್ಕೊಬೇಕು ಫ್ರೆಂಡ್. ತುಂಬಾ ದಿನ ಯಾವುದೇ ಒಂದು ಅಪ್ಲಿಕೇಶನ್ ನಾವು ನಂಬಕ್ ಹೋಗ್ಬಾರ್ದು. ಇಲ್ಲಿ ನೀವು ಒಂದು 10,000 ಇನ್ವೆಸ್ಟ್ ಮಾಡಿದರೆ ನಿಮ್ಗೆ ಇಲ್ಲಿ ಪರ್ ಡೇ 250 ಅಂಡ್ ಮಂತ್ಲಿ 2500 ಸಿಗುತ್ತೆ ಫ್ರೆಂಡ್. ಇಲ್ಲಿ ನೀವು ನೋಡಬಹುದು ಲೆವೆಲ್ ಇನ್ಕಮ್ ಅಂತ ಇದೆ ನೋಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರಿಗೆ ಮತ್ತೆ ಟೀಮ್ ಬಿಲ್ಡ್ ಮಾಡೋರಿಗೆ ಇದು ವಂಡರ್ಫುಲ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ಫ್ರೆಂಡ್. ಇಲ್ಲಿ 0 to 100 ಲೆವೆಲ್ಸ್ ನ ತನಕ ಇದೆ ಫ್ರೆಂಡ್. ನೀವು ನೋಡಬಹುದು ಇಲ್ಲಿ ಒಂದು ವೇಳೆ ಇಲ್ಲಿ ನೀವು ಏನಾದ್ರೂ ಟೀಮ್ ಬಿಲ್ಡ್ ಮಾಡಿ ರೆಫರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನೀವು ಇಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲೇ ಅರ್ನ್ ಮಾಡಬಹುದು ಅಂತ ಹೇಳ್ಬೋದು ಫ್ರೆಂಡ್. ನಂತರ ನೋಡೋದಾದ್ರೆ NFTs ಅಂದ್ರೆ ಏನು ಅಂತ ನೋಡೋಣ ಫ್ರೆಂಡ್ಸ್. ನಾವು ಇನ್ವೆಸ್ಟ್ಮೆಂಟ್ ಮಾಡಿದ ದುಡ್ಡಿಂದ ಅವರು NFTs ತಯಾರು ಮಾಡ್ತಾರೆ. ಸೊ NFTs ಕ್ರಿಯೇಟ್ ಮಾಡಿದ ನಂತರ ಅದರಿಂದ ಬಂದ ದುಡ್ಡನ್ನು ನಮಗೆಲ್ಲ ಅವರು ಹಂಚ್ತಾರೆ ಫ್ರೆಂಡ್. ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತದೆ ಇಲ್ಲಿ. ಸೊ NFTs ಅಂದ್ರೆ ಏನು ಅಂದ್ರೆ, ನಿಮಗೆ ಗೊತ್ತೇ ಇರುತ್ತೆ. ಲೈಕ್ ಅಮಿತಾಬ್ ಬಚ್ಚನ್ ಅವರು ಇದಾರಲ್ವಾ, ತನ್ನ ಒಂದು NFTs ಅನ್ನು 100 ಕೋಟಿಗೆ ತಗೊಂಡಿದ್ದಾರೆ. ಸೊ ಇದು ದಿ ರೇಂಜ್ ಆಫ್ NFTs ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇವರು NFTs ನ ಬೇಸ್ ಮಾಡ್ಕೊಂಡು ಇಲ್ಲಿ ಈ ಒಂದು ಆಪ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂತಾನು ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತೆ ಈ NFTs ನ ತಯಾರು ಇದನ್ನು ಮಾರ್ಕೆಟ್ ನಲ್ಲಿ ಮಾರಿ ಹೈಪ್ ಕ್ರಿಯೇಟ್ ಮಾಡ್ತಾರೆ. ಮತ್ತೆ ಈ ಒಂದು NFTs ನ ಪ್ರಮೋಷನ್ ಮಾಡೋದ್ರಿಂದ ತುಂಬಾನೇ ಒಂದು ಇನ್ಕಮ್ ಇವ್ರಿಗೆ ಇಲ್ಲಿ ಸಿಗುತ್ತೆ ಅಂತಾನು ನೋಡಬಹುದು ಫ್ರೆಂಡ್ಸ್. ಸೊ ಇದರಿಂದ ನಮ್ಗೆ 2.5% ನ ತನಕ ಇವರು ನಮ್ಗೆ ಇಲ್ಲಿ ಒಂದು ಹಣ ಕೊಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಈಗ ನೀವು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿದ್ದೀನಿ. ಅದನ್ನ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಓಪನ್ ಮಾಡ್ಕೊಂಡಿದ ನಂತರ ನಿಮಗೆ ಇಲ್ಲಿ ರೆಫರಲ್ ಕೋಡ್ ಅಂತ ಕೇಳುತ್ತೆ ಫ್ರೆಂಡ್ಸ್. ಅದನ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ನೀವು ಅಲ್ಲಿಂದ ತಗೊಬಹುದು ಫ್ರೆಂಡ್ಸ್. ಮತ್ತೆ ಈ ಒಂದು ರೆಫರಲ್ ಕೋಡ್ ನ ಕೆಳಗಡೆ ನಿಮ್ದು ಒಂದು ರೆಫರಲ್ ಕೋಡ್ ಜನರೇಟ್ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಒಂದು ರೆಫರಲ್ ಕೋಡ್ ನ ನೀವು ಏನಾದ್ರು ಚೇಂಜ್ ಮಾಡ್ಕೊಬೇಕಂದ್ರೆ ಅಲ್ಲಿ ರಿಫ್ರೆಶ್ ಮಾಡ್ಕೊಳ್ಳಿ ಫ್ರೆಂಡ್. ನಿಮ್ಗೆ ಬೇಕಾದ ಒಂದು ರೆಫರಲ್ ಕೋಡ್ ನ ನೀವು ಇಟ್ಕೊಂಡು ರಿಫ್ರೆಶ್ ಮಾಡಿದ್ರೆ ಬೇರೆ ಚೇಂಜ್ ಆಗ್ತಾ ಇರುತ್ತೆ ಅಲ್ಲಿ ರೆಫರಲ್ ಕೋಡ್. ನಿಮ್ಗೆ ಬೇಕಾಗಿರೋ ಒಂದು ನಂಬರ್ಸ್ ನ ಬಂದಾಗ ನೀವು ಅದನ್ನ ಓಕೆ ಮಾಡ್ಕೊಬಹುದು ಫ್ರೆಂಡ್ಸ್. ನಂತರ ಇಲ್ಲಿ ನೀವು ನಿಮ್ಮ ಒಂದು ಫಸ್ಟ್ ನೇಮ್ ಮತ್ತೆ ಒಂದು ಲಾಸ್ಟ್ ನೇಮ್, ನಿಮ್ಗೆ ಬೇಕಾದ ಒಂದು ಪಾಸ್ವರ್ಡ್ ಕೊಡಿ, ಮತ್ತೆ ಮೊಬೈಲ್ ನಂಬರ್ ಕೊಡಿ, ಮತ್ತೆ ನಿಮ್ಮ ಒಂದು ಇಮೇಲ್ ಐಡಿ ಕೊಡಿ. ಆ ಇಮೇಲ್ ಐಡಿಗೆ ನಿಮ್ಮ ಒಂದು ಸರಿಯಾದ ಇಮೇಲ್ ಐಡಿ ಕೊಡಿ ಫ್ರೆಂಡ್ಸ್. ಆ ಇಮೇಲ್ ಐಡಿಗೆ ಒಂದು OTP ಬರುತ್ತೆ. ಸೊ ನೀವು ಒಂದು ಸರಿಯಾದ ಇಮೇಲ್ ಐಡಿ ಕೊಡಿ. ಆ ಇಮೇಲ್ ಐಡಿಗೆ ನಿಮ್ಗೆ OTP ಬರೋದು. ಸೊ ಇದನ್ನೆಲ್ಲ ನೀವು ಕಂಪ್ಲೀಟ್ ಮಾಡಿದ ನಂತರ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೇಲ್ ಐಡಿಗೆ ಒಂದು OTP ಬರುತ್ತೆ. ಆ OTP ನ ನೀವು ಇಲ್ಲಿ ತಗೊಂಡು ಹಾಕೊಂಡು ಲಾಗಿನ್, ಆ OTP ಅನ್ನು ನೀವು ತಗೊಂಡು ಇಲ್ಲಿ ಲಾಗಿನ್ ಆಗ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ OTP ಇಂದ ಲಾಗಿನ್ ಆದ
ನಂತರ ನೀವು ಇಲ್ಲಿ ಈಗ ನೋಡ್ಕೋಬಹುದು NFT ಹೇಗಿರುತ್ತೆ ಅಂತ. ಸೊ ಇದು ಲಾಗಿನ್ ಆದ್ಮೇಲೆ ನೀವು ಇಲ್ಲಿ ನೋಡ್ಕೊಬಹುದು ಫ್ರೆಂಡ್ಸ್ NFTs ಅಂದ್ರೆ ಏನು, ಹೇಗೆ ಇರುತ್ತೆ ಅಂತ. ಮತ್ತೆ ಇಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ಡೆಪಾಸಿಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ನಿಮ್ಮ ಈ ಒಂದು ಹೋಮ್ ಪೇಜ್ ಅಲ್ಲಿ ಡೆಪಾಸಿಟ್ ಮಾಡ್ಬೇಕಾದ್ರೆ ಮೇಲೆ ಲೆಫ್ಟ್ ಸೈಡ್ ಅಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್, ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಗೆ ಫಂಡ್ ಡೆಪಾಸಿಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫಿಕ್ಸೆಡ್ ಅಮೌಂಟ್ ಅಂತ ಇದೆ ನೋಡಿ, ಇಲ್ಲಿ ನಿಮ್ಗೆ ಮಿನಿಮಮ್ $100 ಡೆಪಾಸಿಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಮತ್ತೆ ಇಲ್ಲಿ ನಿಮ್ಗೆ ಎಷ್ಟು ಬೇಕು ಅಂತ ನೀವು ಡೆಪಾಸಿಟ್ ಮಾಡ್ಕೊಬೇಕು ಅಂತ ನೀವು ಹಾಕೊಂಡ್ರೆ ಮತ್ತೆ ನಿಮ್ಗೆ ಇಲ್ಲಿ ಒಂದು ಸ್ಕ್ಯಾನರ್ ಓಪನ್ ಆಗುತ್ತೆ. ನೀವು ಇಲ್ಲಿ ಇದನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಅದು ನಿಮ್ಗೆ ಕಾಪಿ ಆಗುತ್ತೆ ಫ್ರೆಂಡ್ಸ್, ನೀವು ಕಾಪಿ ಮಾಡ್ಕೊಬೇಕಾಗುತ್ತೆ ಅದನ್ನ. ಮತ್ತೆ ನಿಮ್ಮ ಒಂದು ಬಿನಾಸ್ ಅಕೌಂಟ್ ಇಂದ ನೀವು ಇದಕ್ಕೆ ಡೆಪಾಸಿಟ್ ಮಾಡ್ಕೊಬಹುದು ಫ್ರೆಂಡ್ಸ್. ಹಾಗೆ ಇಲ್ಲಿ ವಿಡ್ರಾ ಮಾಡೋದು ಹೇಗೆ ಅಂದ್ರೆ ಸೇಮ್ ಅದೇ ಹೋಮ್ ಪೇಜ್ ನ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ವಿಡ್ರಾ ರಿಕ್ವೆಸ್ಟ್ ಅಂತ ಇದೆ ನೋಡಿ. ವಿಡ್ರಾ ರಿಕ್ವೆಸ್ಟ್ ನ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಗೆ ಕೈಪ್ಯಾಡ್ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮ್ಮ ಒಂದು ಬಿನಾಸ್ ಅಕೌಂಟ್ ಗೆ ಇಲ್ಲಿ ನಿಮ್ಮ ಒಂದು ವಿಡ್ರಾ ತಗೊಬಹುದು ಅಂತ ಹೇಳ್ಬೋದು ಫ್ರೆಂಡ್ಸ್, ತಗೊಬಹುದು ಈಸಿಯಾಗಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಬಾಯ್.